ನಿರೀಕ್ಷೆಯ ವಾಕ್ಯ. ಪ್ರಿಯರೇ, ಈ ಕಾರ್ಯಕ್ರಮವನ್ನು ನೋಡಲು ಕೇಳಲು ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಈ ದಿವಸ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಆದಿಕಾಂಡ 50ನೇ ಅಧ್ಯಾಯ 20ನೇ ವಚನ. ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಪ್ರಿಯರೇ, ಈ ವಾಕ್ಯವನ್ನು ನಾನು ಓದುವಾಗ ಇದು ಯಾರ ಮಾತು, ಯಾರಿಗೆ ಹೇಳ್ತಾ ಇದ್ದಾರೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಅಲ್ಲ. ಇಲ್ಲಿ ಯೋಸೇಫನು ಆತನನ್ನು ಒಂದು ತಗ್ಗಿನಲ್ಲಿ ಹಾಕಿ ಮತ್ತೆ ಗುಲಾಮನಾಗಿ ಮಾರಾಟ ಮಾಡಿದ ಯೋಸೇಫನ ಅಣ್ಣ ತಮ್ಮಂದಿರು ಐಗುಪ್ತ ದೇಶಕ್ಕೆ ಬಂದಾಗ, ಆಹಾರಕ್ಕಾಗಿ ಅವರು ಬಂದಾಗ ಯೋಸೇಫನು ಈ ಮಾತನ್ನು ಹೇಳ್ತಾ ಇದ್ದಾನೆ. ಕೆಲವೊಮ್ಮೆ ನಮಗೆ ಕೇಡು ಮಾಡಬೇಕು ಅಂತ ಅನೇಕ ಜನರು ಏನೇನೋ ಯೋಚನೆ ಮಾಡಿರ್ತಾರೆ. ಅದು ಕೇಡು ನಮಗೆ ಒಳ್ಳೆಯದೇ ಆಗ್ತಾ ಹೋಗುತ್ತೆ. ಯಾಕೆಂದರೆ ಆ ಒಳ್ಳೆತನ ಹೇಗೆ ಆಗೋಕ್ಕೆ ಸಾಧ್ಯ? ಯೋಸೇಫನಿಗೆ ಈ ರೀತಿಯಾದ ಒಂದು ಅದ್ಭುತವಾದ ಮಾತು ಹೇಳಬೇಕಾದ್ರೆ, ಯೋಸೇಫನಿಗೆ ದೇವರ ಮೇಲೆ ನಂಬಿಕೆ ಇತ್ತು. ಯೋಸೇಫನ ಜೊತೆಯಲ್ಲಿ ಗಾಡ್ ವಾಸ್ ವಿತ್ ಜೋಸೆಫ್. ಎಲ್ಲೇ ಹೋದರು ಯೋಸೇಫನ ಜೊತೆಯಲ್ಲಿ ದೇವರು ಸತತವಾಗಿ ತನ್ನ ಕಾರ್ಯವನ್ನು ಮಾಡ್ತಾ ಇದ್ದನು. ಬೇರೆಯವರು ಏನೇ ತಪ್ಪು ಮಾಡಿದರು, ಆತನ ಮೇಲೆ ಅಪರಾಧ ಹೊರಿಸಿದ್ರು ಕೂಡ, ಆತನು ಮಾಡದೇ ಇರುವಂಥ ತಪ್ಪು ಅಪರಾಧಗಳಿಗೋಸ್ಕರ ಆತನು ಶಿಕ್ಷೆಯನ್ನು ಅನುಭವಿಸಿದವರು ಕೂಡ ಯಾರ ಜೊತೆಯಲ್ಲಿದ್ದರು? ದೇವರು ನಮ್ಮ ಜೊತೆ. ಪ್ರಿಯರೇ, ಯಾವಾಗ ನಾವು ದೇವರನ್ನು ನಮ್ಮ ಜೊತೆಯಲ್ಲಿ ಇಟ್ಕೊಂಡು ನಾವು ಜೀವನ ಮಾಡ್ತೇವೋ, ಯಾವಾಗ ದೇವರು ನಮ್ಮ ಜೊತೆಯಲ್ಲಿ ಇರ್ತಾನೋ, ಸ್ವಾಮಿ ನಮ್ಮ ಜೊತೆ ಇರ್ತಾನೋ, ಆವಾಗ ನಮಗೆ ಎಲ್ಲ ಕೇಡುಗಳು ಅದೆಲ್ಲ ಒಳ್ಳೆಯದಾಗಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾದರೆ ಈ ವಾಕ್ಯದಲ್ಲಿ ನಾವು ಧ್ಯಾನ ಮಾಡುವಂಥ ಮುಖ್ಯವಾದ ಅಂಶ ಏನು ಅಂದರೆ, ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕು. ಮೊದಲನೇದಾಗಿ ಕೇಡು ಮಾಡುವವರು ಹೇಗೆ? ಮೊದಲನೇದಾಗಿ ಹೊಟ್ಟೆ ಕಿಚ್ಚು. ಅಣ್ಣ ತಮ್ಮಂದಿರಿಗೆ ಯೋಸೇಫನ ಮೇಲೆ ಹೊಟ್ಟೆ ಕಿಚ್ಚು. ಆ ಹೊಟ್ಟೆ ಕಿಚ್ಚಿನಿಂದ ಅವರು ಏನು ಮಾಡ್ತಾರೆ? ನೆಕ್ಸ್ಟ್ ಸ್ಟೆಪ್ ಹೇಟ್ರೆಡ್. ಎಲ್ಲಿ ಹೊಟ್ಟೆ ಕಿಚ್ಚಿರುತ್ತೋ ಅಲ್ಲಿ ದ್ವೇಷ ಬಂದುಬಿಡುತ್ತೆ. ಯಾವಾಗ ದ್ವೇಷ ಜಾಸ್ತಿ ಆಗಿಬಿಡುತ್ತೋ ಒಬ್ಬ ವ್ಯಕ್ತಿ ವಿಷಯದಲ್ಲಿ, ಆವಾಗ ನೆಕ್ಸ್ಟ್ ಸ್ಟೆಪ್ ಏನಂತಂದರೆ, ಆ ವ್ಯಕ್ತಿನ ನಾನು ಕೊಲೆ ಮಾಡಬೇಕು, ಆ ವ್ಯಕ್ತಿ ನನ್ನ ಮುಂದೆ ಕಾಣಿಸ್ಬಾರ್ದು ಅಂಥ ಒಂದು ದ್ವೇಷ ಈ ಒಂದು ಅಣ್ಣ ತಮ್ಮಂದಿರಲ್ಲಿ ಬಂತು. ಆದರೆ ಅವರೇನು ಮಾಡಿದರು? ಆ ಒಂದು ಗುಂಡಿಯಲ್ಲಿ ಹಾಕಿದರು, ಅವನ್ನ ಸಾಯಬೇಕು ಅಂತೇಳಿ. ಎರಡನೇದಾಗಿ, ಅಯ್ಯೋ ಹಣ ಆದರೂ ಸಿಕ್ಕುತ್ತೆ, ಇವನು ಇಲ್ಲಿ ಸತ್ತು ನಮಗೇನು ಲಾಭ, ಇವನಿಗೇನು ಮಾಡೋಣ? ಅಲ್ಲಿ ಮಿದ್ಯಾನರು ಹೋಗ್ತಾ ಇದ್ದರೆ ವ್ಯಾಪಾರಿಗಳಿಗೆ ಗುಲಾಮನಾಗಿ ಮಾರಿಬಿಟ್ಟ. ಬಟ್ಟೆ ಕೂಡ ಇಲ್ಲ. ಬಟ್ಟೆ ಇಲ್ಲದೇನೆ ಅವನು ಎಷ್ಟು ಬೇಡಾಡ್ತಾನೆ, ಅಣ್ಣ ನನ್ನ ಮಾರಬೇಡ, ನಾನು ಏನು ಮಾಡಿದ್ದೇನೆ, ನಾನೇನು ತಪ್ಪು ಮಾಡಿದ್ದೇನೆ ಅಂತ. ಎಷ್ಟು ತಂದೆಗೆ ಪ್ರಿಯನಾದ ಮಗ, ಆದರೆ ಮಾರಿಬಿಟ್ರು. ಆದರೆ ಅವನು ಹೋಗಿ ಎಲ್ಲ ವಿಷಯದಲ್ಲೇ ಮೆಚ್ಚುಗೆಯಾದ ಒಂದು ಜೀವನ ಯೋಸೇಫ ಮಾಡಿದ. ಆತನು ದೇವರಿಗೆ ಭಯಪಟ್ಟು ಯಾವ ತಪ್ಪನ್ನು ಮಾಡದೇ ಇರುವಾಗ, ಯವನಸ್ಥನಾಗಿರುವಾಗ ಏನೆಲ್ಲ ತಪ್ಪುಗಳನ್ನ ನಾವು ಮಾಡ್ತೇವೆ, ಆದರೆ ಯೋಸೇಫನು ದೇವರ ಭಯ, ಆತನಲ್ಲಿ ಯಾರದ ಒಂದು ಪ್ರಸನ್ನತೆ ಇತ್ತಂದರೆ ದೇವರ ಪ್ರಸನ್ನತೆಯನ್ನು ಹೊಂದಿದ್ದಕ್ಕೋಸ್ಕರ ಆತನು ಆ ಒಂದು ಐಗುಪ್ತ ದೇಶಕ್ಕೆ ಒಬ್ಬ ಗವರ್ನರ್ ಆಗಿದ್ದನು. ಓಕೆ, ರಾಜಪಾಲಕ. ಭಾಳ ದೊಡ್ಡ ಪೊಸಿಷನ್ ಆದ ಕಾರಣ ಪ್ರಿಯರೇ, ಈ ಅಣ್ಣ ತಮ್ಮಂದಿರು ಆತನಿಗೆ ಕೇಡು ಬಯಸಿದರು, ಆದರೆ ದೇವರು ಅದನ್ನು ಮೇಲಾಗಿ ಮಾಡಿದರು. ಒಂದು ವೇಳೆ ನೀವು ನಿಮ್ಮ ಮಾಡುವಂಥ ಕೆಲಸದಲ್ಲಿ, ಆಫೀಸ್ನಲ್ಲಾಗಲಿ ಅಥವಾ ಮನೆಯಲ್ಲಾಗಲಿ ಯಾರೋ ಒಬ್ಬರು ನಿಮ್ಮನ್ನು ದ್ವೇಷ ಮಾಡ್ತಾ ಇದ್ದಾರೆ, ನಿಮ್ಮನ್ನೇ ಹಿಡಿತಾ ಇರ್ತಾರೆ. ಒಂದು ವೇಳೆ ಮಕ್ಕಳು ಸ್ಕೂಲಲ್ಲಿ ಟೀಚರ್ ಆಗಲಿ ಅಥವಾ ಬೇರೆ ಹುಡುಗರಾಗಲಿ ನಿಮಗೆ ತುಂಬ ಒಂದು ಶಿಕ್ಷೆಯನ್ನು ಕೊಡ್ತಾ ಇರ್ತಾರೆ, ಏನು ತಪ್ಪಿಲ್ಲ ಅಂದ್ರೂ ನಿಮ್ಗೆ ಯಾವಾಗಲೂ ತಪ್ಪು ಹೊರಿಸ್ತಾ ಇರ್ತಾರೆ. ಪ್ರಿಯರೇ, ಯೋಸೇಫನ ನೆನಪು ಮಾಡ್ಕೊಳ್ಳಿ. ಯೋಸೇಫನೇ ಒಂದು ದೊಡ್ಡ ಎಕ್ಸಾಂಪಲ್ ನಮಗೆ. ಆದ ಕಾರಣ ನಾವು ಯೋಸೇಫನ ಹಾಗೆ ನಮ್ಮನ್ನು ದ್ವೇಷಿಸುವವರನ್ನು ನಾವು ಪ್ರೀತಿಸಿ, ಅವರು ಕೆಟ್ಟದ್ದು ಮಾಡಿದರೂ ಕೂಡ ಅದು ಒಳ್ಳೆಯದೇ ಮಾಡ್ತಾನೆ, ದೇವರು ಕೆಟ್ಟದ್ದು ಕೂಡ ಒಳ್ಳೇದು ಮಾಡ್ತಾನೆ ಅಂತ ಹೇಳಿ ನಾವು ಯೋಸೇಫನಲ್ಲಿರುವಂಥ ಗುಣಗಳನ್ನು ನಾವು ಹೊಂದೋಣ. ಬನ್ನಿ ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋಣ ಪರಲೋಕ ತಂದೆ, ಯೇಸುವೇ, ಹೌದು ರಜ, ನಿನ್ನನ್ನು ಶಿಲುಬೆಯಲ್ಲೇ ಹಾಕುವಾಗ ಅಪ್ಪ, ಜನರೆಲ್ಲರೂ ನಿನ್ನನ್ನು ನೋಡುವಾಗ, ಗೇಲಿ ಮಾಡುವಾಗ, ಕರ್ತನೇ, ಆ ಒಂದು ಶಿಲುಬೆಯ ಮರಣ ನಮಗೆ ಒಳ್ಳೆಯದಾಯ್ತು ರಜ.
ಕರ್ತನೇ, ನೀನು ಆ ಒಂದು ಬಾಧೆಯನ್ನು ಅನುಭವಿಸಿದಕ್ಕೋಸ್ಕರ ಕರ್ತನೇ ನಮಗೆ ಮೇಲಾಯಿತು. ತಂದೆಯ ದೇವರೇ, ನೀನು ಮೃತ್ಯುಂಜಯನಾಗಿ, ಅರಸನಾಗಿ, ರಾಜನಾಗಿ ಎದ್ದು ಬಂದೆ ರಾಜ. ತಂದೆಯ ದೇವರೇ, ನಿನ್ನ ಮಹಾಪ್ರೀತಿಗಾಗಿ ಸ್ತೋತ್ರ. ನಮ್ಮ ಜೀವನದಲ್ಲಿ ನಾವು ಪಡುವಂಥ ಕಷ್ಟಗಳು ಅದು ನಮಗೂ ಮೇಲು ಮತ್ತು ಇತರರಿಗೂ ಮೇಲಾಯಿತು. ಕರ್ತನೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಈ ಒಂದು ಸಂದೇಶವನ್ನು ನಾವು ಯಾವಾಗಲೂ ನೆನಪಿನಲ್ಲಿಟ್ಕೊಂಡು ಅದರ ಹಾಗೆ ಬಾಳ್ಲಿಕ್ಕಾಗುವಂತೆ ಕೃಪೆ ನೀಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೇನ್.